ವರದಿ ಬಿತ್ತರಿಸಿ ಸುಮ್ಮನೆ ಕೂರುವುದಲ್ಲ ಒಂದು ವಾಹಿನಿಯ ಕೆಲಸ. ವರದಿಗೆ ತಕ್ಕ ಪ್ರತಿಫಲ ಸಾರ್ವಜನಿಕರಿಗೆ ಅನುಕೂಲ. ನಮ್ಮ ನೇಸರ ಟಿವಿ ವರದಿಗೆ ಸ್ಪಂದಿಸಿದ ಅಧಿಕಾರಿ ವರ್ಗ ವರದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಕೋಳಿ ಫಾರಂನಲ್ಲಿದ್ದ ಕೋಳಿಗಳೇ ಮಾಯ, ಕೋಳಿ ಫಾರಂ ಫುಲ್ ಕ್ಲೀನ್. ನಮ್ಮ ನೇಸರ ಕನ್ನಡ ಟಿವಿ ವರದಿ ನೋಡಿದ ಕೆಲವೇ ಗಂಟೆಗಳಲ್ಲಿ ಕೋಳಿ ಫಾರಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತಹಶೀಲ್ದಾರ್ ಮಂಜುನಾಥ್. ಕೋಳಿ ಫಾರಂನಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸಿಬ್ಬಂದಿಗೆ ಮಾಸ್ಕ್, ಗ್ಲೌಸ್ ಧರಿಸುವಂತೆ ಹಾಗೂ ಫಿಲ್ಟರ್ ನೀರು ನೀಡುವಂತೆ ಕೋಳಿ ಫಾರಂ ಮಾಲೀಕನಿಗೆ ಸೂಚನೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸ್ವಚ್ಛತಾ ನಿಯಮಗಳನ್ನು ಅನುಸರಿಸುವಂತೆ ಸೂಚನೆ ನೀಡಿದ್ದಾರೆ ತಹಶೀಲ್ದಾರ್. ಹೈನುಗಾರಿಕೆ ಹೆಸರಲ್ಲಿ ಕೋಳಿ ಫಾರಂನಲ್ಲಿ ಅತಿ ಹೆಚ್ಚು ಕೋಳಿ ಸಾಕಣೆ ಮಾಡಲಾಗುತ್ತಿತ್ತು. ಕೋಳಿ ಫಾರಂ ಸುತ್ತಮುತ್ತಲಿನ ಗ್ರಾಮಗಳ ಜನರ ಆರೋಗ್ಯದ ದೃಷ್ಟಿಯಿಂದ ಸ್ವಚ್ಛತೆಯನ್ನು ಕಾಪಾಡುವಂತೆ ಗ್ರಾಮ ಪಂಚಾಯಿತಿಗಳಿಂದ ಕೋಳಿ ಫಾರಂ ಮಾಲೀಕರಿಗೆ ನೋಟಿಸ್ ಜಾರಿ. ಇಷ್ಟೆಲ್ಲ ನಡೆದರೂ ಸ್ಥಳಕ್ಕೆ ಬಾರದ ಕೋಳಿ ಫಾರಂ ಮಾಲೀಕ ಅಧಿಕಾರಿಗಳ ಮಾತಿಗೆ ತಾನು ಇದ್ದಲ್ಲಿಂದಲೇ ಸ್ಪಷ್ಟನೆ ನೀಡಿ ದರ್ಪ ತೋರಿದ ಕೋಳಿ ಫಾರಂ ಮಾಲೀಕ. ಈಗಾಗಲೇ ಕೋಳಿ ಫಾರಂನಿಂದ ಮೂಕ ಪ್ರಾಣಿಗಳಿಗೆ ತೊಂದರೆಯಾಗ್ತಿದೆ. ಸಾರ್ವಜನಿಕರ ಆರೋಗ್ಯಕ್ಕೆ ಏನಾದರೂ ತೊಂದರೆಯಾದರೆ ಕೋಳಿ ಫಾರಂ ಮುಚ್ಚುವಂತೆ ಖಡಕ್ ಸೂಚನೆ ನೀಡಿದ್ದಾರೆ ಅಧಿಕಾರಿ ವರ್ಗ. ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿಯ ಬಿಳೇಕಲ್ಲಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಕೋಳಿ ಫಾರಂ ಅನಧಿಕೃತವಾಗಿದೆ ಹಾಗೂ ಅದರಿಂದ ಭಕ್ತರಳ್ಳಿ ಗ್ರಾಮ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನೊಣಗಳ ಕಾಟ ಹಾಗೂ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರ ಒಂದು ಭದ್ರತೆ ಕುರಿತಾಗಿ ಈಗ ಏನು ಮಾಧ್ಯಮಗಳಲ್ಲಿ ಬಂದಿತ್ತು, ಅದರ ನಿಟ್ಟಿನಲ್ಲಿ ನಿನ್ನೆ ಆ ಸದರಿ ಕೋಳಿ ಫಾರ್ಮ್ಗೆ ಭೇಟಿ ನೀಡಿ ಅಲ್ಲೆಲ್ಲ ಪರಿಶೀಲಿಸಿದಾಗ ಈಗ ಸದ್ಯಕ್ಕೆ ಕೋಳಿಗಳಿರುವುದಿಲ್ಲ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದೀವಿ ಅಂತೇಳಿ ಅಲ್ಲಿ ಸಂಬಂಧಪಟ್ಟವರು ಹೇಳಿರ್ತಾರೆ. ಆದರೆ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಹಾಗೂ ಏನೇನು ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ನಮ್ಮ ಕಚೇರಿಗೆ ಸಲ್ಲಿಸಕ್ಕೆ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಕುಡಿಯೋ ನೀರಿನ ಒಂದು ಸಮಸ್ಯೆ ಇದೆ ಅಂತಂದೂ ಕಂಪ್ಲೇಂಟ್ ಬಂದಿತ್ತು. ಅಲ್ಲಿ ಶುದ್ಧ ಕುಡಿಯೋ ನೀರಿನ ಬಳಕೆಗೆ ಸೂಚನೆ ನೀಡಿರ್ತೇನೆ. ಹಾಗೆ ಯಾವುದೇ ರೀತಿಯಾದಂಥ ಭದ್ರತೆ ಸಮಸ್ಯೆಗಳು ಇದ್ದರೂ ಕೂಡ ನಮಗೆ ತಿಳಿಸ್ಬೇಕಂತೇಳಿ ಅಲ್ಲಿ ಕಾರ್ಮಿಕರಿಗೆ ಹೇಳಿದ್ದೀವಿ ಹಾಗೂ ಅವರ ಭದ್ರತೆಗಾಗಿ ಕೂಡ ಅಗತ್ಯ ಕ್ರಮ ವಹಿಸಲಾಗಿದೆ. 5,000ಕ್ಕಿಂತ 5 ಲಕ್ಷದ ಮೇಲ್ಪಟ್ಟು ಕೋಳಿಗಳು ಸಾಕಣೆ ಮಾಡ್ತೀವಿ. ಹೈನುಗಾರಿಕೆ ಕಮರ್ಷಿಯಲ್ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ರೈತರ ಹೆಸರು ಹೇಳ್ಬಿಟ್ಟು ಕಮರ್ಷಿಯಲ್ 5 ಲಕ್ಷ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಮಾಹಿತಿ ಇದೆ ಸರ್. ಅದ್ರ ಮೇಲೆ 5,000ಕ್ಕಿಂತ ಮೇಲ್ಪಟ್ಟು ಏನು ಕೋಳಿ ಮರಿಗಳನ್ನು ಬಿಟ್ಟರೆ ಅದು ಅಂಥ ಒಂದು ಕೋಳಿ ಫಾರ್ಮ್ಗಳು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಮತ್ತು ಸಂಬಂಧಪಟ್ಟ ಏನು ಕಾಂಪಿಟೆಂಟ್ ಅಥಾರಿಟಿಯಿಂದ ಪರ್ಮಿಷನ್ ಎಲ್ಲ ತೊಗೋಬೇಕಾಗಿರುತ್ತೆ. ಅಂಥದ್ರ ಕುರಿತಾಗೂ ಕೂಡ ಈಗ ನಮ್ಮ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಹಾಗೂ ನಮ್ಮ ಕಂದಾಯ ನಿರೀಕ್ಷಕರಿಗೆ ಏನು ಸೂಚನೆ ಕೊಟ್ಟಿದ್ದೀನಿ. ಅಂಥವು ಯಾವ್ಯಾವ ಇದಾವೆ ಪಟ್ಟಿ ಕೊಡಿ ಅಂತ ಈ ನಿಟ್ಟಿನಲ್ಲಿ ಮಾಧ್ಯಮಗಳಲ್ಲಿ ಏನು ವರದಿ ಬಂದಿತ್ತು ಅದರ ಪ್ರಕಾರ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಸಂಪೂರ್ಣವಾಗಿ ವಿಫಲ ಆಗಿದೆ ಸರ್. ಅಷ್ಟು ಆರೋಗ್ಯದ ಪರಿಣಾಮ ಬೀರೋದು ಕೂಡ ಅಷ್ಟು ಸಂಬಂಧಪಟ್ಟ ವಿಷಯಕ್ಕೆ ಕುರಿತಾಗಿ ಈಗಾಗಲೇ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಈಗಾಗಲೇ ಪಂಚಾಯತಿಯಿಂದನೂ ಕೂಡ ನೋಟಿಸ್ ಕೊಟ್ಟಿದ್ದೀವಿ ಅಂತ ತಿಳಿಸಿರ್ತಾರೆ. ಹಾಗೂ ಅಲ್ಲಿ ಯಾವುದೇ ಒಂದು ಕೋಳಿಗಳನ್ನು ಬಿಡೋಕ್ಕಿಂತ ಮುಂಚೆನೂ ಕೂಡ ಅವ್ರ ಗಮನಕ್ಕೆ ತಂದೆ ಕ್ರಮ ವಹಿಸ್ಬೇಕಂತೇಳಿ ಮಾಹಿತಿ ನೀಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ಎಲ್ಲ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಏನು ನಾವು ಅಗತ್ಯ ಕ್ರಮ ವಹಿಸಬೇಕು ಅದನ್ನು ಕ್ರಮಕ್ಕೆ ಸರ್ಕಾರಿ ಕೋಳಿ ಫಾರ್ಮ್ ಮಾಲೀಕರು ಸರ್ಕಾರಿ ಅಧಿಕಾರಿಗಳು ಅಂತ ಸರ್. ಆದ್ದರಿಂದ ಇಲ್ಲಿರೋ ಅಧಿಕಾರಿಗಳು ಅಲ್ಲಿಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಈಗ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಖಂಡಿತವಾಗ್ಲೂ ನಾನು ಪರಿಶೀಲನೆ ಮಾಡಿಬಿಟ್ಟು ಯಾರೇ ಆಗಿದ್ರೂ ಕೂಡ ಅಧಿಕಾರಿ ಆಗಿರ್ಬೋದು ಅಥವಾ ಖಾಸಗಿ ವ್ಯಕ್ತಿ ಆಗಿರ್ಬೋದು, ಅದರಿಂದ ಜನರಿಗೆ ತೊಂದರೆ ಉಪದ್ರವ ಆಗ್ತಿದೆ ಅಂದರೆ ಸಾರ್ವಜನಿಕ ಉಪದ್ರವ ಕಾಯ್ದೆ ಅಡಿಯಲ್ಲಿ ಲೋಕಲ್ ಬಾಡೀಸ್ ಆಗಿರ್ಬೋದು ಅಥವಾ ನಾವು ಕೂಡ ಸೂಕ್ತ ಕಾನೂನು ರೀತಿ ಕ್ರಮ ವಹಿಸ್ಬೋದಾಗಿರುತ್ತೆ. ಅದೇ ರೀತಿ ಕಾನೂನು ರೀತಿ ಕ್ರಮ ವಹಿಸ್ತೀವಿ.